ಒಂದನೇದು ನಿಮಗೆ ಕೊಟ್ಟಿರ್ತಕ್ಕಂಥ ಫಂಡಮೆಂಟಲ್ ರೈಟ್ಸು ಮೂಲಭೂತ ಹಕ್ಕುಗಳು ಏನಪ್ಪ ಅಂತಂದ್ರೆ ಸಂಪೂರ್ಣವಾಗಿ ಪರಿಪೂರ್ಣವಾದದ್ದಲ್ಲ. ದೇರ್ ಇಸ್ ನೋ ಎಬ್ಸಲ್ಯೂಟ್ ರೈಟ್ ಅಂತಂದ್ರೆ ಎಬ್ಸಲ್ಯೂಟ್ನೆಸ್ ಇಲ್ಲ ಅಂತ, ಪರಿಪೂರ್ಣವಾದವುಗಳಲ್ಲ. ಸರ್ ಹಿಂಗಂದ್ರೆ ಏನ ಅಂತಂದ್ರೆ ಇವುಗಳನ್ನು ತಿದ್ದುಪಡಿ ಮಾಡಬಹುದು ಅಥವಾ ರಿಸ್ಟ್ರಿಕ್ಷನ್ ನಿರ್ಬಂಧಗಳೊಂದಿಗೆ ಅನುಭವಿಸಬೇಕು. ನಿರ್ಬಂಧ ಹಾಕೋರು ಯಾರು ಅಂತಂದ್ರೆ ಸ್ಟೇಟ್ ಅಂತೇಳಿ ಕರಿತೀವಿ, ರಾಜ್ಯ ಅಂತ. ರಾಜ್ಯದ ಪರಿಭಾಷೆ ಏನು ಅಂತೇಳಿ ಆರ್ಟಿಕಲ್ 12 ಹೇಳ್ತಾರೆ. ಆರ್ಟಿಕಲ್ 12 ರಾಜ್ಯ ಅಂತಕ್ಕಂಥ ಪದವನ್ನು ಬಳಕೆ ಮಾಡಿ ರಾಜ್ಯ ಅಂದರೆ ಏನೇನು ಯಾವ್ಯಾವುದನ್ನು ಒಳಗೊಂಡೈತಿ ಅಂತ ಹೇಳ್ತೈತಿ. ಇಲ್ಲಿ ನಾವು ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇಲ್ಲ, ಮುಂದಿನ ವಿಡಿಯೋದಲ್ಲಿ ಅದನ್ನು ನೋಡೋಣ. ಒಂದನೇದೇನು ಅಂತಂದರೆ ಫೀಚರ್ಸ್ ಫಂಡಮೆಂಟಲ್ ರೈಟ್ಸ್ ಆರ್ ನಾಟ್ ಎಬ್ಸಲ್ಯೂಟ್ ಅಂತ. ಫಂಡಮೆಂಟಲ್ ರೈಟ್ಸು ಮೂಲಭೂತ ಹಕ್ಕುಗಳು ಪರಿಪೂರ್ಣವಾದವುಗಳಲ್ಲ, ಅವುಗಳನ್ನು ಸರ್ಕಾರದ ನ್ಯಾಯೋಚಿತ ನಿರ್ಬಂಧನೆಗಳಿಗೆ ಒಳಗಾಗಿರ್ತಾವೆ. ಇಲ್ಲಿ ನ್ಯಾಯೋಚಿತ ನಿರ್ಬಂಧನೆಗಳು ಅನ್ನೋದು ಭಾಳ ಇಂಪಾರ್ಟೆಂಟ್ ವರ್ಡ್. ಅಂದ್ರೆ ಸರ್ಕಾರ ನ್ಯಾಯಪೂರ್ಣವಾಗಿ ಕೆಲವೊಂದಿಷ್ಟು ರೈಟ್ಗಳನ್ನು ನಿಮ್ಮದು ರಿಸ್ಟ್ರಿಕ್ಟ್ ಮಾಡಬಹುದು, ಅಂದರೆ ನಿರ್ಬಂಧಿಸಬಹುದು. ಇಲ್ಲಪ್ಪ ನನಗೆ ಜೀವಿಸುವ ಹಕ್ಕು ಐತಿ ಅಂತ ಹೇಳಿ ನೀನು ಎಲ್ಲ ಕಡೆ ಹೋಗಿ ನನಗೆ ಜೀವಿಸುವ ಹಕ್ಕು ಐತಿ ಅಂತ ಕೇಳಕ್ಕೆ ಬರೋದಿಲ್ಲ. ಒಂದು ವೇಳೆ ನೀನು ಮರ್ಡರ್ ಮಾಡಿದ್ದೀ ಅಂತಂದ್ರೆ ನಿನ್ನ ಜೀವಿಸುವ ಹಕ್ಕುಗಳನ್ನು ಕಸಿದುಕೊಳ್ಳುವ ಅಧಿಕಾರ ಸರ್ಕಾರಕ್ಕೆ ಇದ್ದೇ ಇದೆ. ಅರ್ಥ ಆಯ್ತಾ? ಆಮೇಲೆ ಸಮಾನತೆ ಅಧಿಕಾರ, ನಾನು ಸಮಾನತೆ ನನಗೂ ಎಲ್ಲರಿಗೂ ಈಕ್ವಾಲಿಟಿ ಬೇಕು, ಇದು ಕಾಮನ್ ಆಗಿರ್ತಕ್ಕಂಥದ್ದು. ಮತ್ತು ನಾನು ರಾಷ್ಟ್ರಪತಿ ಒಂದೇ ಸ್ಟೇಟಸ್ನಾಗ ಇರಬೇಕು ಅಂತ ಅನ್ನೋದು ತಪ್ಪು. ಅರ್ಥ ಆಯ್ತಾ? ಫಂಡಮೆಂಟಲ್ ರೈಟ್ಸ್ ನಿರ್ಬಂಧನೆಗೊಳಪಟ್ಟು ನಾವು ಅನುಭವಿಸಬೇಕೇ ಹೊರತಾಗಿ ಎಬ್ಸಲ್ಯೂಟಿವ್ನೆಸ್ ಇಲ್ಲ. ಅಂದರೆ ನನಗೆ ಸ್ವತಂತ್ರ ಐತಿ, ವಾಕ್ ಸ್ವತಂತ್ರ ಐತಿ ಅಂತೇಳಿ ನಾ ಶಿಕ್ಷಕಂಗ ಬೈವ ಆಗಿಲ್ಲ. ಅರ್ಥ ಆಯ್ತಾ? ನೀನೇನಾದರೂ ಮತ್ತೊಬ್ಬರ ಹಕ್ಕುಗಳಿಗೆ ಘಾಷೆಯನ್ನು ಉಂಟು ಮಾಡಕತ್ತಿದ್ದಿ ಅಂತಂದ್ರೆ ನಿನ್ನ ಹಕ್ಕುಗಳನ್ನು ಕಸಿಯುವ ಅಧಿಕಾರ ಸರ್ಕಾರಕ್ಕಿದೆ. ಆಮೇಲೆ ನನಗೆ ವ್ಯಾಪಾರ ಮಾಡುವ ಹಕ್ಕು ಐತಿ ಅಂತೇಳಿ ನೀನು ಡ್ರಗ್ಸ್ ಸ್ಮಗ್ಲಿಂಗ್ ಮಾಡಕತ್ತಿದ್ದಿ ಅಂತಂದ್ರೆ ನಿನ್ನ ಜೈಲಿಗೆ ಹಾಕುವ ಅಧಿಕಾರ, ಸಮಾಜಘಾತುಕ ಕೆಲಸವನ್ನು ಮಾಡುವುದರಿಂದ ನಿನ್ನ ಜೈಲಿಗೆ ಹಾಕುವ ಅಧಿಕಾರ ಅಥವಾ ಕಾನೂನಿನ ಮೂಲಕ ನಿನ್ನನ್ನು ಪನಿಷ್ಮೆಂಟಿಗೆ ಒಳಪಡಿಸುವ ಅಧಿಕಾರ ಸರ್ಕಾರಕ್ಕಿದ್ದೇ ಇದೆ. ಹೌದಾ? ಅದಕ್ಕೆ ಹಕ್ಕುಗಳನ್ನು ಹೇಳಬೇಕು ಅಂತಂದ್ರೆ ಸಮಾಜ ಒಪ್ಪಿಕೊಂಡಿರುವ ಹಕ್ಕುಗಳನ್ನು ಮಾತ್ರ ನೀನು ಅನುಭವಿಸಬೇಕೇ ಹೊರತು ಸಮಾಜಕ್ಕೆ ವಿರುದ್ಧವಾಗಿರ್ತಕ್ಕಂಥ ಹಕ್ಕುಗಳನ್ನು ಅನುಭವಿಸಲಾಗುವುದಿಲ್ಲ ಅಂತೇಳಿ ಹಿಂದಿನ ವಿಡಿಯೋದಲ್ಲಿ ಹೇಳಿವಿ ನಾವು. ಹೌದಾ? ಈಗೇನಪ್ಪ ಅಂತಂದ್ರೆ ಒಂದು ವಿಚಾರ ನೆನಪಿರಬೇಕು, ಫೀಚರ್ಸ್ನಲ್ಲಿ, ಲಕ್ಷಣಗಳಲ್ಲಿ. ಯಾವುದರ ಲಕ್ಷಣಗಳಲ್ಲಿ? ಮೂಲಭೂತ ಹಕ್ಕುಗಳ ಲಕ್ಷಣಗಳಲ್ಲಿ ಒಂದನೇದು ಮೂಲಭೂತ ಹಕ್ಕುಗಳು ಪರಿಪೂರ್ಣವಾದದ್ದಲ್ಲ. ಫಂಡಮೆಂಟಲ್ ರೈಟ್ಸ್